ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್. ಫ್ರೆಂಡ್ಸ್, ರೇವತಿ ಕನ್ನಡ ಲಾಗಲ್ಲಿ ಹೆಚ್ಚು ವಿಡಿಯೋಗಳು ಫ್ಯಾಮಿಲಿದಿದೆ. ಹಾಗೆಯೇ ಇವತ್ತು ನನ್ನ ತಂಗಿ, ಸ್ವಂತ ತಂಗಿಯ ಡೆಲಿವರಿ ಆಗಿದೆ. ನಾವು ಡೆಲಿವರಿಗೆ ಎಷ್ಟೊತ್ತಿಗೆ ಹೋದ್ವಿ, ಎಷ್ಟೊತ್ತಿಗೆ ಪೇಯ್ನ್ ಸ್ಟಾರ್ಟ್ ಆಯಿತು, ಯಾವ ಮಗು ಆಯಿತು, ಹೇಗೆ ಬಂದ್ವಿ, ಎಷ್ಟು ದಿನಕ್ಕೆ ಡಿಸ್ಚಾರ್ಜ್ ಆಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. 11 ವರ್ಷಕ್ಕೆ ನಮ್ಮ ತಂಗಿಗೆ ಎರಡನೇ ಪಾಪು ಆಗಿದೆ. ಯಾವ ಪಾಪು ಆಗಿದೆ 11 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನಿಮಗೆ ಈ ವಿಡಿಯೋದ ಬಗ್ಗೆ ಏನು ಅನ್ನಿಸ್ತು ಅಂತಲೂ ಸಹ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಹಾಕಬೇಕಾ ಏನು ಅಂತಲೂ ಸಹಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೇಟ್ ಮಾಡೋದು ಬೇಡ, ಈಗ ಸ್ಟಾರ್ಟ್ ಮಾಡೋಣ. ನನ್ನ ತಂಗಿಗೆ ಪಾಪು ಆಗಿದೆ. ಏನು ಪಾಪು ಆಗಿದೆ? ಮೊದಲನೇ ಪಾಪು ಗಂಡು ಪಾಪು ಇತ್ತು. ಎರಡನೇ ಪಾಪು ಏನಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಬೆಳಗ್ಗೆ 4 ಗಂಟೆ ಅಂದರೆ ಇವತ್ತು ರಾತ್ರಿ ಇಡೀ ಮಲಗಿಲ್ಲ ನಾನು. ಏನಂತಂದರೆ ತಂಗಿ ಪ್ರೆಗ್ನೆಂಟ್ ಇದ್ಲು. ಅವಳು ಈಗ ನೋಡ್ರಿ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಅವಳಿಗೆ ರಾತ್ರಿ 12 ಗಂಟೆಗೆ ಹೆರಿಗೆನೂ ಸ್ಟಾರ್ಟ್ ಆಗಿದೆ. ನಮಗೆ ಇಲ್ಲಿಂದ ಸಾಗರ ಹೋಗೋದಕ್ಕೆ ಬಸ್ ಇಲ್ಲ, ಬೇರೆ ವೆಹಿಕಲ್ಲು ನಂಗೆ ಸ್ವಲ್ಪ ಸಿಗಲಿಲ್ಲ. ಹಾಗಾಗಿ 4 ಗಂಟೆ ತನಕ ವೆಯ್ಟ್ ಮಾಡಿ ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಏನು ಮಗು ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ 1/4 ಗಂಟೆಲೇ ಹೆರಿಗೆ ಆಗಿದೆ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ಏನು ಪಾಪು ನನ್ನ ತಂಗಿಗೆ ಆಗಿರೋದು ಅಂತ ಹೇಳ್ತೀನಿ. ಈಗ ಸಾಗರಕ್ಕೆ ಹೋಗೋದಕ್ಕೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಟೈಮ್ ಬಂದು 4 ಗಂಟೆ ಆಗಿದೆ. ಟೋಟಲಿ ನಿದ್ದೆನೇ ಮಾಡಿಲ್ಲ. ಒಂದು ಕಡೆಯಿಂದ ಏನಂದರೆ ನಮ್ಮ ಅಪ್ಪ ನಮ್ಮ ಅಜ್ಜಿ ರಾತ್ರಿ 12 ಗಂಟೆಗೆ ತೀರೋದ್ರು. ನಮ್ಮ ತಂಗಿಗೆ 12 ಗಂಟೆಯಿಂದ ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಯಿತು. 2 ಗಂಟೆ ಹಾಸ್ಪಿಟ್ಲಿಗೆ 2 ಗಂಟೆಗೆ ಹೋಗಿದ್ದಾರೆ. 2:50 ಅನ್ನೋಷ್ಟೊತ್ತಿಗೆ ಹೆರಿಗೆ ಆಗೈತಿ. ಒಂದು ಕಡೆ ಸಾವಾದರೆ ಒಂದು ಕಡೆ ಹುಟ್ಟು. ನೋಡಿದ್ರೆ ನಮಗೀಗ ಅಲ್ಲಿಗೆ ಹೋಗೋಣ, ಚಿಕ್ಕಮಂಗ್ಳೂರು ಹತ್ರ ಹೋಗೋಣ ಅಂತ ಹೊರಟಿದ್ವಿ. ಆದರೆ ಹೋಗೋದಕ್ಕಾಗಲಿಲ್ಲ. ಇಲ್ಲಿ ತಂಗಿ ಡೆಲಿವರಿ ಆಗಿದ್ದಾಳಲ್ಲ, ಅಲ್ಲಿ ಯಾರೂ ಇಲ್ಲ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ, ಟೈಮ್ ಬಂದು ಈಗ 4 ಗಂಟೆ. ಯಾವ ಬಸ್ ಬರುತ್ತೋ ಗೊತ್ತಿಲ್ಲ. ಬಸ್ ಬರುತ್ತೆ ಶಿವಮೊಗ್ಗದಿಂದ, ಆದರೆ ಇಲ್ಲಿ ಆನಂದಪುರದಲ್ಲಿ ನಿಲ್ಲಿಸೋದಿಲ್ಲ. ಯಾವ ಬಸ್ ಬರುತ್ತೋ ನೋಡಬೇಕು, ಹೋಗಬೇಕು. ಡೆಲಿವರಿ ಅಂತೂ ಆಗಿದೆ, ಇನ್ನೂ ನೋಡಬೇಕು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಹಾಸ್ಪಿಟ್ಲಿಗೆ ಬರೋ ಅಷ್ಟೊತ್ತಿಗೆ ನನಗೆ ತಂಗಿಗೆ ಡೆಲಿವರಿ ಆಗಿ ತುಂಬ ಹೊತ್ತೇ ಆಗಿತ್ತು. ಆದರೆ ನನ್ನ ತಂಗಿ ಪ್ರೆಗ್ನೆಂಟ್ ಇರುವಾಗ ಹೇಳ್ತಿದ್ಲು, ಅಕ್ಕ ನಾನು ಡೆಲಿವರಿಗೆ ಪೇಯ್ನ್ ಬಂದ ತಕ್ಷಣ ಫೋನ್ ಮಾಡ್ತೀನಿ, ನೀನು ಬರಬೇಕು, ಬೇಗ ಬರಬೇಕು ಅಂತ ಹೇಳ್ತಿದ್ಲು. ಆದರೆ ನೋಡಿ ಯಾವ ಥರ ಅಂದರೆ ರಾತ್ರಿ 2 ಗಂಟೆಗೆ ಅವಳಿಗೆ ಪೇಯ್ನ್ ಜಾಸ್ತಿ ಆಗಿದೆ. ನಂಗೆ ನಿಜವಾಗ್ಲೂ ಯಾವುದೇ ವೆಹಿಕಲ್ಲು ಸಹ ಏನೂ ಸಿಗಲಿಲ್ಲ ಅಂದರೆ ಸಾಗರಕ್ಕೆ ಬರೋಕ್ಕೆ. ಹಾಗಾಗಿ ನನಗೆ ನನ್ನ ತಂಗಿ ಡೆಲಿವರಿ ಆಗೋ ಟೈಮಲ್ಲಿ ಇರೋದಕ್ಕಾಗಿರಲಿಲ್ಲ. ಮೊದಲನೇ ಪಾಪು ಡೆಲಿವರಿ ಆಗಬೇಕಾದ್ರೆ ನಾನೇ ಇದ್ದೆ. ಈ ಎರಡನೇ ಪಾಪು ಡೆಲಿವರಿ ಆಗಬೇಕಾದ್ರೆ ಅವ್ರ ಮನೆ ಬಾಡಿಗೆ ಇರೋ ಅಕ್ಕ ಒಬ್ಬರಿದ್ದರು, ತುಂಬ ಹೆಲ್ಪ್ ಮಾಡಿದ್ರು. ಮಾತ್ರ ನನ್ನ ತಂಗಿಗೆ ನಾರ್ಮಲ್ ಡೆಲಿವರಿ ಆಯಿತು. ಹಾಸ್ಪಿಟ್ಲಿಗೆ ಬರ್ತಿರೋ ಹಾಗೇ ಅರ್ಧ ಗಂಟೆ ಒಳಗಡೆ ಡೆಲಿವರಿ ಆಯಿತು. ಹಾಗೆಯೇ ನನ್ನ ತಂಗಿ ರಾತ್ರಿ ಶುಕ್ರವಾರ ರಾತ್ರಿ 2:50ಕ್ಕೆ ಪಾಪು ಡೆಲಿವರಿ ಆಗಿದೆ. ಹಾಗೆಯೇ ಪಾಪು ಬಂದು ಗಂಡು ಪಾಪು ಆಗಿದೆ ಅವಳಿಗೆ. ನಮಗೆ ಹೆಣ್ಣು ಪಾಪು ಬೇಕಿತ್ತು, ಆದರೆ ಏನು ಮಾಡೋದು, ಗಂಡು ಪಾಪು ಆಗಿದೆ. ಅಂದರೆ ನನಗೂ 2 ಗಂಡು ಮಕ್ಕಳು, ಹಾಗೆ ನನ್ನ ತಂಗಿಗೆ ಇನ್ನೊಂದು ಹೆಣ್ಣು ಪಾಪು ಇರಲಿ ಅಂತ ಅನಿಸಿತ್ತು, ಖುಷಿಯಾಗಿತ್ತು. ಆದರೆ ಗಂಡು ಪಾಪು ಆಯಿತು. ಇರಲಿ, ನಮಗೆ ದೇವರು ಯಾವ ಮಗುನ ಕೊಡ್ತಾರೋ ಅದನ್ನು ನಾವು ಖುಷಿಯಿಂದ ಸ್ವೀಕರಿಸೋದಷ್ಟೇ ನಮಗಾಗಿರತ್ತಷ್ಟೇ. ಹಾಗೆಯೇ ನಮ್ಮ ಮಾವನ ಮಗಳು ಲಾವಣ್ಯ ಸಹ ಬಂದಿದ್ಲು. ಇವಳನ್ನು ಸಹ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ಹಾಗೆಯೇ ಫ್ರೆಂಡ್ಸ್, ತುಂಬ ವರ್ಷ ಆಗಿತ್ತು ನನಗೆ ಚಿಕ್ಕ ಮಕ್ಕಳನ್ನ ಎತ್ತದೆ ಈ ರೀತಿ ಬಾಣಂತನ ಎಲ್ಲ ನೋಡ್ಕೊಳ್ದೆ. ಆದರೆ ನನ್ನ ಮಕ್ಕಳು ದೊಡ್ಡವರಾಗ್ಬಿಟ್ರು. ನನ್ನ ತಂಗಿ ಮಗನೂ ಒಬ್ಬ ಸ್ವಲ್ಪ ದೊಡ್ಡವನಾಗಿದ್ದ, 5ನೇ ಕ್ಲಾಸ್ ಇದ್ದಾನೆ, ಮೊದಲನೇ ಮಗ. ಹಾಗಾಗಿ ಸಣ್ಣ ಪಾಪು ಸ್ವಲ್ಪ ನನಗೆ ಒಂದು ಸ್ವಲ್ಪ ಹೊತ್ತು ತಗೊಳ್ತು ಮಗುನ ಎತ್ತಿ ನನಗೆ ಹಿಡ್ಕೊಳಕ್ಕೆಲ್ಲ. ಆದರೂ ಅಭ್ಯಾಸ ಮಾಡ್ಕೊಬೇಕಲ್ವಾ. ಹಾಗಾಗಿ ನಾವು ಏನು ಮಾಡಿದ್ವಿ, ಹಾಸ್ಪಿಟ್ಲಲ್ಲಿ 1.5 ದಿನ 2 ದಿನ ಅಂತ ಹೇಳ್ಬೋದು, ಅಂದರೆ 3 ದಿನವೇ ಫ್ರೆಂಡ್ಸ್. ಆದರೆ ನೈಟ್ ಆಗಿದ್ದರಿಂದ ಮತ್ತು ನಮ್ಮ ತಂಗಿಗೆ ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ಹತ್ತಿರ ಆಗಿರೋದ್ರಿಂದ ಡಿಸ್ಚಾರ್ಜ್ ಮಾಡಿದರು. ಹಾಗೆಯೇ ಫ್ರೆಂಡ್ಸ್, ನಾಳೆ ಭಾನುವಾರ ಆಗಿತ್ತಲ್ವ, ಆದ್ದರಿಂದ ಹಾಗೆಯೇ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನನ್ನ ತಂಗಿ, ನೀವು ನೋಡಿದ್ದೀರ, ಅವಳು ಟೈಲರ್ ಆಗಿದ್ಲು. ಆದರೆ ಒಂದು ವಿಶೇಷತೆ ಏನು ಅಂತ ಅಂದರೆ ಡೆಲಿವರಿ ಆಗೋ ಈಗ ರಾತ್ರಿ 2 ಗಂಟೆ ಡೆಲಿವರಿ ಆಗಿದೆ ಅಂದರೆ ರಾತ್ರಿ 9 ಗಂಟೆಗೆ ಅವಳು 2 ಬ್ಲೌಸ್ ಹೊಲಿದುಬಿಟ್ಟು ಮತ್ತೆ ಅವಳು ಊಟ ಮಾಡಿದ ಮೇಲೆ ಪೇಯ್ನ್ ಜಾಸ್ತಿ ಆಗಿದೆ. ಹಾಗೆಯೇ ಮಗು ತಾಯಿ ಎಲ್ಲರೂ ಆರೋಗ್ಯವಾಗಿದ್ದಾರೆ. ಹಾಗೆ ಅವಳು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗೋ ತನಕನೂ ಆರಾಮಲ್ಲಿ ಬಟ್ಟೆ ಹೊಲಿದಿದ್ಲು. ಡಾಕ್ಟ್ರ್ ಹತ್ರ ಕೇಳಿದ್ಲಂತೆ, ಅಡ್ಡಿಲ್ಲ ಮೋಟ್ರಲ್ಲಿ ತುಳಿದು ಹೊಲಿಬೋದು, ಜಾಸ್ತಿ ಸ್ಟ್ರೈನ್ ಮಾಡ್ಕೊಬೇಡಿ, ಆರಾಮಾಗಿ
ಆರಾಮಾಗಿ ಸ್ಟಿಚ್ ಮಾಡಿ ಅಂತ ಹೇಳಿದ್ರಂತೆ. ಹಾಗಾಗಿ ಅವಳು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗೋಲ್ಲಿವರೆಗೂ ಹಾರ್ಡ್ ವರ್ಕ್ ತುಂಬಾ ಕೆಲಸ ಮಾಡಿದ್ದಾಳೆ. ಹಾಗಾಗಿ ಹಾಸ್ಪಿಟ್ಲಲ್ಲಿ ಆರಾಮಾಗಿ ಸಲೀಸಾಗಿ ಡೆಲಿವರಿ ಆಗಿದೆ. ಹಳೆ ಕಾಲದಲ್ಲಿ ಹೇಳೋರು ಅಜ್ಜಿಯವರು ಅಮ್ಮವರೆಲ್ಲ ಪ್ರೆಗ್ನೆಂಟ್ ಇರುವಾಗ ಜಾಸ್ತಿ ಕೆಲಸ ಮಾಡಬೇಕು, ಬಾಣಂತನದಲ್ಲಿರುವಾಗ ರೆಸ್ಟ್ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದು ಮಾತು ನಿಜಕ್ಕೆ 100% ನಿಜ ಅಂತ ಹೇಳ್ಬೋದು. ನಮ್ಮ ತಂಗಿ ಅವಳು ಪ್ರೆಗ್ನೆಂಟ್ ಆದಾಗಿಂದನೂ ಡೆಲಿವರಿ ಆಗೋಲ್ಲಿವರೆಗೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಹಾಗಾಗಿ ಅವಳಿಗೆ ಡೆಲಿವರಿ ಎಷ್ಟು ಆರಾಮಾಗಾಯಿತು ಅಂದರೆ ಅವಳಿಗೆ ಡೆಲಿವರಿ ಆಗಿದ್ದೇ ಅಷ್ಟು ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಾಯಿತು ಫ್ರೆಂಡ್ಸ್. ನಿಜವಾಗ್ಲೂ ನಮ್ಮ ಪಾಲಿಗೆ ದೇವರು ಈ ರೂಪದಲ್ಲಿ ಅಂದರೆ ತುಂಬಾ ಚೆನ್ನಾಗಾಯಿತು. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ನಮ್ಮ ತಂಗಿಗೆ ಅವರ ಮನೆಯವರ ಫ್ರೆಂಡ್ ಆದ ವಸುಂಧರಾ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅವರು ಮಾಸ್ಟ್ರು ಮತ್ತು ಟೀಚರು. ಅವರು ಅಂದರೆ ಅವ್ರ ಕಾರಲ್ಲೇ ನಮಗೆ ನಮ್ಮ ಅಪ್ಪನ ಮನೆ ತನಕ ಬಿಟ್ಟರು. ಎಷ್ಟು ಚೆನ್ನಾಗಿ ಕರ್ಕೊಂಬಂದರು ಅಂದರೆ ಟೀಚರು ಮತ್ತು ಸರ್ರು ನಿನ್ನೆ ನೋಡೋಕ್ಕೆ ಬಂದಿದ್ದರು ಶೋಭನಿಗೆ. ಅಷ್ಟು ಒಳ್ಳೆ ಜನ ಅಂದರೆ ನಾವು ನಿಜವಾಗ್ಲೂ ಅಷ್ಟೇ ಈ ಕಾಲದಲ್ಲೂ ಈ ರೀತಿ ಒಳ್ಳೆ ಗುಣ ಇರೋರು ಇದ್ದಾರಾ ಅಂತ ಅನಿಸುತ್ತೆ. ಹಾಗೆಯೇ ಅದು ಎಷ್ಟು ಅವರಿಗೆ ಒಳ್ಳೆ ಮನಸ್ಸು ಅಂತ ಅಂದರೆ ವೆಂಕಟೇಶ್ ಸರು ಹಾಗೆ ವಸುಂಧರಾ ಮೇಡಮು ಅವರು ಎಷ್ಟು ನೀಟಾಗಿ ನಮಗೆ ಕರ್ಕೊಂಬಂದರು ಅಂದರೆ ನಿಜವಾಗ್ಲೂ. ಅಂದರೆ ನಮ್ಮ ತಂಗಿ ಗಂಡ ಆಟೋ ಡ್ರೈವರ್ ಆಗಿರೋದ್ರಿಂದ ವಸುಂಧರಾ ಮೇಡಮ್ಮು ಸ್ವಲ್ಪ ಅವರು ಆಕ್ಸಿಡೆಂಟ್ ಆದಾಗ ಸ್ವಲ್ಪ ತುಂಬಾ ಹೆಲ್ಪ್ ಆಗಿದ್ರಂತೆ. ಹಾಗಾಗಿ ಅದು ಎಷ್ಟು ಆಸೆ ಮಾಡ್ತಾಯಿದ್ರು ಅಂದರೆ ನಮಗೆ ಆರಾಮಲ್ಲಿ ಕರ್ಕೊಂಡು ಬಂದು ನಮ್ಮ ಅಪ್ಪರ ಮನೆ ಬಿಟ್ಟರು. ಹಾಗೆ ತುಂಬ ಮಳೆ ಇರೋದ್ರಿಂದ ಬಾಣಂತಿ ಮಗುಗೆ ನಾವು ಸೇಫಾಗಿ ಕರ್ಕೊಂಬರ್ಬೇಕಲ್ವ, ಆದ್ದರಿಂದ ಮೇಡಮ್ಮು ಬರ್ತಿದ್ರು. ಆದರೆ ಅವರು ಸ್ಕೂಲಿಂದ ಬಂದು ಸ್ವಲ್ಪ ಸುಸ್ತಾಗಿರುತ್ತಲ್ವ, ಹಾಗಾಗಿ ಸರ್ರನ್ನು ಕಳಿಸಿದ್ರು. ನಮಗೆ ತುಂಬಾ ಅವರು ಎಷ್ಟು ನಮಗೆ ಹೆಲ್ಪ್ ಮಾಡೋದು ಅಂದರೆ ನಿಜವಾಗ್ಲೂ ನಮ್ಮಮ್ಮ ಹೇಳ್ತಿದ್ರು, ನಾವು ಈಗ ಬೇರೆ ಮಕ್ಕಳಿಗೆ ಅವರಿಗೆ ಸಹಾಯ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ದೇವರು ಯಾವುದಾದ್ರು ರೂಪದಲ್ಲಿ ಕಳಿಸ್ತಾರೆ ಅಂತ. ಅದು ನನಗೆ ನಿಜ ಅನ್ನಿಸ್ತು ಇವತ್ತು. ನಮ್ಮ ತಂಗಿ ಗಂಡ ಸರ್ರು, ನಾನು ಮತ್ತು ನಮ್ಮ ಪಾಪು ಮತ್ತು ಮಾವನ ಮಗಳು ಇಷ್ಟು ಜನನೂ ಅಪ್ಪನ ಮನೆಗೆ ಬಂದ್ವಿ. ಅಪ್ಪನ ಮನೇಲಿ ಹೊಸ ಮಗು ಬರ್ತಿದೆ ಅನ್ನೋ ಖುಷಿ ಎಲ್ಲರಿಗೂ ಖುಷಿ. ಹಾಗೆ ಓಕ್ಲಿ ಮಾಡಿ ನಮ್ಮ ಆಂಟಿ ಹಾಗೆ ಅವರ ತಂಗಿ ಅವರ ಅಕ್ಕ ಎಲ್ಲರೂ ನಮಗೆ ಸ್ವಾಗತ ಮಾಡಿದರು. ಹಾಗೆ ಫ್ರೆಂಡ್ಸು ಹೊಸದಾಗಿ ಒಬ್ಬರು ಹೊಸ ಮೆಂಬರ್ ನಮ್ಮ ಮನೆಗೆ ಆ್ಯಡ್ ಆಗ್ತಿದ್ದಾರೆ ಅಂದರೆ ಎಷ್ಟೊಂದು ಖುಷಿ ಇರುತ್ತಲ್ವ. ಇದು ನಮ್ಮ ಅಮ್ಮನ ಮನೆ. ನನ್ನ ಹಳೆ ವಿಡಿಯೋಗಳಲ್ಲಿ ನಮ್ಮ ಅಮ್ಮನ ಮನೆ ವಿಡಿಯೋ ಎಲ್ಲ ಹಾಕಿದ್ದೆ, ನೀವು ನೋಡ್ಬೋದು. ಹಾಗೆಯೇ ಎಷ್ಟು ಖುಷಿ ಅಂತ ಅಂದರೆ ನಮ್ಮ ತಂಗಿಗೆ ಬಂದುಬಿಟ್ಟು ಬಲಗಾಲು ಇಟ್ಬಿಟ್ಟು ಒಳಗಡೆ ಹೋಗು ಅಂಥೇಳಿ ಕರಿತಾ ಇದ್ದೆ. ಹಾಗೆ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಎಂಟ್ರಿ ಆಗ್ತಿದ್ದಾರೆ ಅಂದರೆ ಅದಕ್ಕಿಂತ ಖುಷಿ ಏನೂ ಇಲ್ಲ. ಹೆಣ್ಣು ಮತ್ತು ಗಂಡು ಅನ್ನೋ ಭೇದ ಭಾವ ಯಾವತ್ತೂ ಇರಬಾರ್ದು. ನಮಗೆ ದೇವರು ಯಾವ ಮಕ್ಕಳನ್ನು ಕೊಡ್ತಾರೋ ಆ ಮಕ್ಕಳನ್ನು ನಾವು ಖುಷಿಯಿಂದ ಸಾಕೋದು. ಈಗ ಯಾರೂ ಆ ಥರ ಮಾಡಲ್ಲ, ಅವ್ರವ್ರ ಮಕ್ಕಳ ಮೇಲೆ ಅವ್ರಿಗೆ ಪ್ರೀತಿ ಇದ್ದೇ ಇರುತ್ತೆ. ಹಾಗೆಯೇ ನೋಡ್ತಾ ಇರ್ಬೋದು, ನಾವೀಗ ಅಪ್ಪನ ಮನೆಗೆ ಬಂದ್ವಿ. ಹಾಗೆಯೇ ಫ್ರೆಂಡ್ಸ್ ಇನ್ನು ಮುಂದಿನ ವೀಡಿಯೋಗಳಲ್ಲಿ ತಂಗಿ ಪಾಪು ನಾಮಕರಣ ಆ ರೀತಿ ವೀಡಿಯೋಸ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಹಾಕ್ತೀನಿ. ಹಾಗೆಯೇ ನೋಡ್ತಾ ಇರ್ಬೋದು ಅಮ್ಮನ ಮನೆಗೆ ಬಂದ್ವಿ. ಅಮ್ಮನ ಮನೇಲಿ ನನ್ನ ತಂಗಿ ನೋಡಿ ಪಾಪು ಬಂದಿದೆಯಲ್ಲ, ಎಲ್ಲರೂ ಖುಷಿ, ಎಲ್ಲರೂ ಹಂಗಿಸ್ತಾ ಇದ್ರು ಅಜ್ಜನ ಥರ ನಾರಾಯಣಪ್ಪನ ಥರ ಇದ್ದಾರೆ ಅಂತೇಳಿ. ಹಾಗೆ ಅಲ್ವಾ, ಇಲ್ಲಿಗೆ ಬಂದಾಗ ಅಜ್ಜ ಅಂತಾರೆ, ಅಲ್ಲಿಗೆ ಹೋದಾಗ ಅಲ್ಲಿಂದ ಹೇಳ್ತಾರೆ. ಹಾಗೆ ಎಲ್ಲ ನೋಡಿ ನಮ್ಮ ಸನ್ನಿಧಿ ಅಂದರೆ ನಮ್ಮ ತಂಗಿ ಹಾಗೆ ಪುಟಾಣಿ ಮಕ್ಕಳೆಲ್ಲರೂ ಗುಂಪಾಗಿ ನೋಡ್ತಾಯಿದ್ರು. ಹೊಸ ಮಗು ಬಂತು ಚಿಕ್ಕದು ಅಂದರೆ ಎಷ್ಟು ಖುಷಿ ಇರುತ್ತೆ ಎಲ್ರಿಗೂ. ಆಂಟಿ ತಂಗಿಯರು, ಅವರು ಬ್ಲ್ಯಾಕ್ ಡ್ರೆಸ್ ಹಾಕಿರೋದು ನಮ್ಮ ಆಂಟಿ ತಂಗಿ, ಇನ್ನೊಬ್ಬರು ಆಂಟಿ ಅಕ್ಕ, ಹಾಗೆ ಚಿಕ್ಕವಳು ನಮ್ಮ ಸನ್ನಿಧಿ ನಮ್ಮ ತಂಗಿ, ಮತ್ತು ಅವರು ನಮ್ಮ ಅಪ್ಪ. ಇಷ್ಟು ಜನನು ಅಂದರೆ ಹಾಸ್ಪಿಟ್ಲಿಗೆ ಅವ್ರಿಗೆ ಬರೋಕ್ಕಾಗಿರಲಿಲ್ಲ, ಕಾಲು ನೋವು ತುಂಬ ಇದೆ ನಮ್ಮ ಅಪ್ಪಂಗೆ ಮತ್ತು ನಮ್ಮ ಆಂಟಿಗೆ. ಹಾಗೆಯೇ ನಮ್ಮ ಅಜ್ಜಿ ನಮ್ಮ ತಂಗಿ ಡೆಲಿವರಿ ಪೇನ್ ಸ್ಟಾರ್ಟ್ ಆಗ್ತಾ ಇರಬೇಕಾದ್ರೆ ನಮ್ಮ ಅಜ್ಜಿ ತೀರೋದ್ರು. ಆದ್ದರಿಂದ ನಮ್ಮ ಅಪ್ಪಂಗೆ ನಮ್ಮ ಆಂಟಿಗೆಲ್ಲ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಮನೆಯಲ್ಲೇ ಫಸ್ಟ್ ಅವ್ರು ನೋಡ್ತಾ ಇರೋದಲ್ವ, ಖುಷಿಯಾಗಿ ಮಗುನ ನೋಡ್ತಾ ಇದ್ದಾರೆ. ಹಾಗೆಯೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನೆಕ್ಸ್ಟ್ ವಿಡಿಯೋ ಏನು ಹಾಕಬೇಕು ಅಂತಲೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.